ಮಿಸ್ಟರ್ ಗೋಗಾಯ್ 60 ವರ್ಷ ಈ ದೇಶನ ಆಳದವ್ರು ನೀವೇ. ನಾನು ಆಳಿದ್ರಿ ಅಂತ ಹೇಳಲ್ಲ, ಹಾಳು ಮಾಡಿದವ್ರು ನೀವೇ. ನಮ್ಮ ಶತ್ರು ದೇಶದವ್ರು ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ನೀವು ಕೇಳ್ತಾ ಇದ್ದೀರಲ್ರಿ. ನೀವೇನಾದರೂ ಸುಪಾರಿ ತೊಗೊಂಡಿದ್ದೀರ ಅವ್ರ ಕಡೆಯಿಂದ ನೀವು? ಮಸೀದಿಗಳಲ್ಲಿ ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ತಿದ್ರು ಏನಂತ, ಮನೇಲಿರೋ ಗಂಡಸರೆಲ್ಲ ಊರು ಬಿಟ್ಟು ಹೋಗಿ ಹೆಂಗಸರುಗಳನ್ನೆಲ್ಲ ಬಿಟ್ಬಿಟ್ಟು ಅಂತ. ಅದನ್ನೇನು ನೀನು ಕೇಳೋದು? ನೀನು ಕೇಳಬೇಕಾಗಿರೋ ಪ್ರಶ್ನೆ ಏನು? ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಯಾಕೆ ಮಾಡಲಿಲ್ಲ ಹೇಳಿ? ಬ್ರದರ್ಸ್ಗೆ ನೋವಾಗುತ್ತಿಲ್ಲಿ, ಬ್ರದರ್ಸ್. ಅದು ಇಂಪಾರ್ಟೆಂಟ್. ಅಮಾಯಕರಲ್ಲ ನಿಮ್ಗೆ ಇಂಪಾರ್ಟೆಂಟು, ಬ್ರದರ್ಸ್. ಟಿ ವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋಂಗೆ ಪಾಕಿಸ್ತಾನದ ಪಾಪಿಗಳು, ಟೆರರಿಸ್ಟ್ಗಳು ಪೆಹಲ್ಗಾಮ್ ದಾಳಿನ ಮಾಡಿದರು. ಅದಕ್ಕೆ ಉತ್ತರವಾಗಿ ನಮ್ಮ ಸೇನೆ ತುಂಬ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ಸಾಕಷ್ಟು ವಾಯುನೆಲೆಗಳನ್ನ ಹೊಡೆದಾಕಿ ಉಗ್ರಗಾಮಿ ನೆಲೆಗಳನ್ನ ಧ್ವಂಸ ಮಾಡಿ ಬಂದಿದ್ದರು ಮತ್ತು ಉಗ್ರಗಾಮಿಗಳನ್ನೂ ಕೂಡ ಕೊಂದಾಕಿದರು. ಇದ್ರ ವಿಚಾರವಾಗಿ ಇವತ್ತು ಏನು ಸೆಷನ್ ನಡೀತಾ ಇದೆ, ಸೆಷನ್ನಲ್ಲಿ ಇವತ್ತು ಕಾಂಗ್ರೆಸ್ಸು ಮತ್ತು ಅದರ ದುಷ್ಟಕೂಟ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗಬೇಕು ಅಂತ ಹೇಳಿ ಚರ್ಚೆನ ಮಾಡ್ತಿದ್ದಾರೆ. ನಾನು ಏನಕ್ಕೆ ಇದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂದರೆ, ನೋಡಿ, ಪಾರ್ಲಿಮೆಂಟಲ್ಲಿ ಒಬ್ಬ ಅವಿವೇಕಿ ಕಾಂಗ್ರೆಸ್ನ MP ಗೋಗೊಯ್ ಅಂತ ಆ ಮನುಷ್ಯನ ಹೆಸರು. ಆ ಮನುಷ್ಯ ಪಾರ್ಲಿಮೆಂಟಲ್ಲಿ ಏನನ್ನು ಪ್ರಶ್ನೆಗಳು ಕೇಳಬೇಕು ಅದನ್ನು ಬಿಟ್ಟು ಈ ದೇಶದ ಸೈನಿಕರು ಎಷ್ಟು ಜನ ಸತ್ತರು, ಎಷ್ಟು ಫ್ಲೈಟ್ ಹೊಡೆದಾಕಿದ್ರು ಪಾಕಿಸ್ತಾನದವರು, ನಮ್ಗೆ ಉತ್ತರ ಕೊಡಿ, ನಮ್ಮ ಎಷ್ಟು ಜನ ಸೈನಿಕರು ಸತ್ತಿದ್ದಾರೆ, ನಮ್ಮ ಎಷ್ಟು ಫ್ಲೈಟ್ ನಾಶ ಆಗಿದ್ದಾವೆ ಅಂತ. ಮಿಸ್ಟರ್ ಗೋಗಾಯ್, ಕೇಳಿಸ್ಕ, ನಮ್ಮ ಸೈನಿಕರೇ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರ ಅಲ್ಲಿ? ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರೇನ್ರಿ ಅಲ್ಲಿ? ನಿಮ್ಮ ತಲೆನಲ್ಲಿ ಏನಿಲ್ವಾ? ಯುದ್ಧ ಮಾಡೋಕ್ಕೆ ಹೋಗಿರೋದು. ಯುದ್ಧ ಅಂದರೆ ನಷ್ಟ ಆಗ್ತದೆ, ಆಗಿರಲೂಬಹುದು. ಅದನ್ನೇನು ನೀನು ಕೇಳೋದು? ನೀನು ಕೇಳಬೇಕಾಗಿರೋ ಪ್ರಶ್ನೆ ಏನು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು? ನೀನು ನಿಜವಾಗ್ಲೂ ದೇಶದ ಮೇಲೆ ಕಳಕಳಿ, ನನ್ನ ದೇಶ, ನಾನು ಈ ದೇಶದಲ್ಲಿ ಬದುಕ್ತಿದ್ದೀನಿ ಅಂತ ನಿನಗೇನಾದರೂ ತಲೆನಲ್ಲಿ ಒಂಚೂರು ಏನಾದರೂ ಇದ್ದಿದ್ದರೆ ನೀನು ಕೇಳಬೇಕಾಗಿದ್ದ ಪ್ರಶ್ನೆ ಏನು? ನನ್ನ ಸೈನಿಕ ಪಾಕಿಸ್ತಾನದೊಳಗಡೆ ಹೋಗಿ ಎಷ್ಟು ಜನ ಉಗ್ರಗಾಮಿಗಳನ್ನ ಗುಂಡಿಕ್ಕಿ ಕೊಂದು ಬಂದ, ಎಷ್ಟು ವಾಯುನೆಲೆಗಳನ್ನ ಧ್ವಂಸ ಮಾಡಿ ಬಂದ ಹೇಳ್ರಿ ಅಂತ ನೀನು ಕೇಳಬೇಕಾಗಿತ್ತು ಆಡಳಿತ ಪಕ್ಷನ. ಆವಾಗ ನೀನು ಶಾಬಾಷ್ ಅಂತಿದ್ವಿ. ಆದರೆ ನೀವೇನು ಮಾಡ್ತಿದ್ರ ಅಯೋಗ್ಯರು ಕೂತ್ಕೊಂಡಲ್ಲಿ ಪಾರ್ಲಿಮೆಂಟಲ್ಲಿ? ನಮ್ಮ ಸೈನಿಕರು ಎಷ್ಟು ಜನ ಸತ್ತರು, ನಮ್ಮ ಯುದ್ಧ ವಿಮಾನಗಳು ಎಷ್ಟು ಹೋದವು, ಅದನ್ನು ಲೆಕ್ಕ ಕೊಡ್ರಿ ಅಂತ ಕೇಳ್ತಿರಲ್ಲ. ನಿಮಗೇನು ಮನ ಮರ್ಯಾದೆ ಇಲ್ವಾ? ನಮ್ಮ ಶತ್ರು ದೇಶದವ್ರು ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ನೀವು ಕೇಳ್ತಾ ಇದ್ದೀರಲ್ರಿ. ನೀವೇನಾದರೂ ಸುಪಾರಿ ತೊಗೊಂಡಿದ್ದೀರ ಅವ್ರ ಕಡೆಯಿಂದ ನೀವು? ಹೇಳ್ರಿ, ಇಂಥ ಪ್ರಶ್ನೆಗಳು ಕೇಳೋದಕ್ಕೆ ನಿಮಗೇನಾದರೂ ನಾಚಿಕೆ ಆಗಲ್ವ ನಿಮಗೆ? ನಮ್ಮ ದುಡ್ಡಲ್ಲಿ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅಲ್ಲಿ ಕೂತ್ಕೊಂಡು ಲಕ್ಷಾಂತರ ರೂಪಾಯಿನ ಒಂದೊಂದು ಮಿನಿಟ್ಗೂ ಖರ್ಚು ಮಾಡ್ತಾ ಇದ್ದೀರಲ್ವ? ಇಂಥ ಅಯೋಗ್ಯದ ಪ್ರಶ್ನೆಗಳನ್ನ ಕೇಳ್ಕೊಂಡು ನೀವು ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಂಡು ನಮ್ಮ ದುಡ್ಡನ್ನ ಹಾಳು ಮಾಡ್ತಿದ್ದೀರ ನೀವು. ನಿಮ್ಮದೇನು ಪ್ರಶ್ನೆಗಳು? ಅವ್ರು ಹೆಂಗೆ ಬಂದ್ಬಿಟ್ರು ಒಳಕ್ಕೆ? ನೀವೇನು ಮಾಡ್ತಿದ್ರಿ? ಮಿಸ್ಟರ್ ಗೋಗಾಯ್, 60 ವರ್ಷ ಈ ದೇಶನ ಆಳದವ್ರು ನೀವೇ. ನಾನು ಆಳಿದ್ರಿ ಅಂತ ಹೇಳಲ್ಲ, ಹಾಳು ಮಾಡಿದವ್ರು ನೀವೇ. ನೀವೇನು ಮಾಡಿದ್ರಿ? 26/11 ಆಯ್ತಪ್ಪ ಮುಂಬೈಯಲ್ಲಿ. ಒಂದು ಇಂಡೇ ಬಂದರು ಬೋಟ್ ಹಾಕ್ಕೊಂಡು ಸಮುದ್ರದೊಳಗಡೆಯಿಂದ ಬಂದು ಅಲ್ಲಿ ತಾಜ್ ಹೋಟ್ಲ್ ಮೇಲೆ ಹಿಗ್ಗ ಮುಗ್ಗ ಫೈರ್ ಮಾಡಿ ಸಾಕಷ್ಟು ಜನನ ಕೊಂದಾಕಿದ್ರು. ನೀವೇನು ಕಳ್ಳೆಪುರಿ ತಿಂತಿದ್ರ ಅವತ್ತು? ಏನು ಮಾಡ್ತಿದ್ರಿ? ಏನ್ರಿ ಮಾಡ್ತಿದ್ರು ನೀವು? ಉತ್ತರ ಕೊಡ್ರಿ. ಇವಾಗ ಬಂದ್ಬಿಟ್ಟು ಏನು ಮಾಡ್ತಿದ್ರಿ? ಇಂಟೆಲಿಜೆಂಟ್ ಏನಾಗಿತ್ತು ನಿಮ್ಮ ಕಾಲದಲ್ಲಿ? ಏನಾಗಿತ್ತು ಇಂಟೆಲಿಜೆಂಟು? ಮಲಗಿದ್ರಾ ನಿಮ್ಮ ಹಾಕೊಂಡು? ನೀವೇನು ಮಾಡ್ತಿದ್ರು ಅದನ್ನೇ ಇವತ್ತು ಅವರು ಮಾಡ್ತಿರೋದು, ತಿಳ್ಕೊಳ್ಳಿ. ಅಷ್ಟು ಆದಮೇಲೂ ಕೂಡ ನೀವೇನು ಮಾಡಿದ್ರಿ? ಅದಾಯ್ತಾ? 250 ಜನ ಅಮಾಯಕರನ್ನು ಬಲಿ ತೊಗೊಂಡಲ್ಲ ಆ ದಾವೂದ್ ಇಬ್ರಾಹಿಮ್ ಅನ್ನೋಂಥ ಒಬ್ಬ ರಕ್ತ ಪಿಪಾಸು. ಎಲ್ರಿ ಮಾಡಿದ್ರಿ ಅವ್ರನ್ನ? ಎಲ್ರಿ ದಾವೂದ್ ಇಬ್ರಾಹಿಮು? ಅದು ನಡೆದ ಮೇಲೂ 15-20 ವರ್ಷ ನೀವೇ ಸರ್ಕಾರಗಳಿದ್ವಲ್ಲ, ಏನು ಮಾಡಿದ್ರಿ? ಏನಾದರೂ ಆಕ್ಷನ್ ಆಯಿತಾ? ಆಗಲಿಲ್ಲ. ಅದಷ್ಟೇ ಅಲ್ಲ ರೀ, ಈ ದೇಶದಲ್ಲಿ 2014ಕ್ಕಿಂತ ಹಿಂದೆ ಎಲ್ಲೆಲ್ಲಿ ಎಲ್ಲ ಬಾಂಬ್ ಸ್ಫೋಟ ಆಯಿತು, ಟೆರರಿಸ್ಟ್ ಅಟ್ಯಾಕ್ ಆಯಿತು. ಏನು ರೀ ನಿಮ್ದು ಆ್ಯಕ್ಷನ್ನು? ಹೇಳ್ರಿ ನೋಡೋಣ. ಒಂದೇ ಒಂದು ಆ್ಯಕ್ಷನ್ನು ಹೇಳ್ರಿ ನೋಡೋಣ.
2014 ನಂತರ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಮಾಡಿದ್ಮೇಲೆ ನರೇಂದ್ರ ಮೋದಿ ಅವರ ನೇತೃತ್ವ ಬಂದಮೇಲೆ ಯಾವುದಾದರೂ ಒಂದು ಅಟ್ಯಾಕ್ಗೆ ಸರ್ಕಾರ ಸುಮ್ಮನೆ ಕೂತಿಲ್ಲ. ಪ್ರತಿಯೊಂದು ಅಟ್ಯಾಕು ಟೆರರಿಸ್ಟ್ಗಳು ಮಾಡಿದಾಗ್ಲೂ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ದಾರೆ ವಾಪಸ್ಸು. ಆದರೆ ನೀವು ಮಾಡಿಲ್ಲ ಈ ಕೆಲಸ. ನೀವು ಮೊದಲನೇ ಬಾರಿ ಈ ದೇಶದ ಮೇಲೆ ಟೆರರಿಸ್ಟ್ಗಳು ಬಾಂಬ್ಗಳಿಕ್ಕಿದಾಗ ಅಮಾಯಕರನ್ನ ಕೊಂದಾಗ ನೀವು ರಿಯಾಕ್ಷನ್ ಮಾಡಿದ್ದಿದ್ರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಆದರೆ ನೀವೇನು ಮಾಡಿದ್ರಿ? ಏನು ಮಾಡಿದ್ರಿ ನೀವು? ಪತ್ರಗಳು ಬರೆದ್ರಿ, ಐಸ್ ಕ್ರೀಮ್ ಕಳಿಸ್ಕೊಟ್ರಿ, ಚೀಪ್ರಿ ಕೂತ್ಕೊಂಡು ಅಂತ. ಇಷ್ಟು ದೊಡ್ಡ ದೊಡ್ಡ ಗಂಟೆಗಳು ಕಟ್ಕೊಂಡು ದಾಖಲೆಗಳು ತೊಗೊಂಡೋಗಿ ಕೊಟ್ರಿ ಕೋರ್ಟುಗಳಿಗೆ. ಅಷ್ಟೇ ಅಲ್ವ ನೀವು ಮಾಡಿದ್ದು? ಏನಾದರೂ ಒಂದೇ ಒಂದು ಮಿಲಿಟ್ರಿ ಆ್ಯಕ್ಷನ್ ಆಯ್ತೇನ್ರಿ? ಮಾಡಲಿಲ್ಲ ನೀವು. ಯಾಕೆ ಮಾಡಲಿಲ್ಲ ಹೇಳಿ? ಬ್ರದರ್ಸ್ಗೆ ನೋವಾಗುತ್ತಿಲ್ಲಿ, ಬ್ರದರ್ಸ್. ಅದು ಇಂಪಾರ್ಟೆಂಟ್. ಅಮಾಯಕರಲ್ಲ ನಿಮಗೆ ಇಂಪಾರ್ಟೆಂಟು, ಬ್ರದರ್ಸ್. ವೋಟ್ ಬ್ಯಾಂಕ್ ಅದು ಇಂಪಾರ್ಟೆಂಟ್ ಆಯಿತು. ಇಲ್ಲ ಅಮಾಯಕರು ಸತ್ರ ನಿಮಗೇನಾಗಬೇಕಾಗಿದೆ? ನೀವು ಓಟ್ ಹಾಕಿಸ್ಕೋಬೇಕು, ಅಲ್ಲಿ ಕುತ್ಕೋಬೇಕು ಪ್ರೈಮ್ ಮಿನಿಸ್ಟರ್ ಜಾಗದಲ್ಲಿ. ಇದನ್ನೇ ನೀವು ಮಾಡ್ಕೊಂಬಂದಿದ್ದು. ಇವತ್ತು ಬಂದ್ಬಿಟ್ಟು ನೀವು ಏನು ಉದ್ದುದ್ದ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು, ಅಲ್ವಾ? ಒಂದು ಮುಂಬೈ ಅಟ್ಯಾಕ್ ಆದಾಗ ಲೈವಲ್ಲಿ ಹಿಡ್ಕೊಂಡ್ರಿ ಒಬ್ಬನ್ನ, ಪಾಕಿಸ್ತಾನಿ ಪ್ರಜೆ ಅವನು, ಆ ಉಗ್ರಗಾಮಿ. ನೀವು ಇವತ್ತು ಚಿದಂಬರಂ ಅವ್ರು ಕೇಳ್ತಾರೆ, ಮಾಜಿ ಕೇಂದ್ರ ಗೃಹ ಸಚಿವರು ಚಿದಂಬರಂ ಅವ್ರು ಕೇಳ್ತಾರೆ, ಟೆರರಿಸ್ಟ್ಗಳೆಲ್ಲ ಏನು ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ನಿಮ್ಮ ಹತ್ರ ದಾಖಲೆಗಳಿದ್ದಾವೆ, ಹೆಂಗೆ ಹೇಳ್ತೀರ ನೀವು? ಕಾಶ್ಮೀರದಲ್ಲೇ ಯಾರು ಟೆರರಿಸ್ಟ್ ಆಗಿರ್ಬೋದು? ಚಿದಂಬರಂ ಅವರೇ, ನಿಮಗೆ ಇಷ್ಟು ವಯಸ್ಸಾಗಿದೆ, ನೀವು ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿದ್ದವರು, ನೀವು ಇಂಥ ಪ್ರಶ್ನೆಗಳನ್ನ ಎತ್ತಿದ್ದೀರಿ. ಅದು ನಿಮ್ಮ ಉದ್ದೇಶ ಏನು ಗೊತ್ತಾ? ನಿಮ್ಮ ಉದ್ದೇಶ ಆ ಸೈನಿಕರನ್ನ ಮತ್ತು ಆ ಸೈನಿಕರ ಆತ್ಮಬಲನ ಕುಂದಿಸೋದು. ಹೌದು, ನಿಮ್ಮ ಉದ್ದೇಶ ಅಷ್ಟೇ. ಆ ಸೈನಿಕರು ಧೈರ್ಯವಾಗಿ ಅಲ್ಲಿ ಕೆಲಸ ಮಾಡಬಾರ್ದು, ಅದು ನಿಮ್ಮ ಉದ್ದೇಶ. ಯಾಕೆಂದರೆ ನಿಮ್ಮದು ಇತಿಹಾಸನೇ ಅದು. ಹೌದು, ನಿಮ್ಮ ಮೊದಲನ ಪ್ರಧಾನಮಂತ್ರಿ ಯಾರೋ ನೆಹರೂರವರೇ ಹೇಳಿದರು, ಈ ದೇಶಕ್ಕೆ ಸೇನೆನೇ ಬೇಡ ಅಂತ, ಪೊಲೀಸ್ ಅವರೇ ಸಾಕು ಅಂತ. ಅಂಥ ಸಂಸ್ಕಾರ ಇರೋ ಜನ ನೀವು ಇನ್ನು ಆ ಸೈನಿಕರಿಗೆ, ಆ ಸೇನೆಗೆ ನೀವು ಇನ್ನೇನು ಮರ್ಯಾದೆ ಕೊಡ್ತೀರಾ ಹೇಳಿ? ಇದನ್ನೇ ಮಾಡೋದು ನೀವು. ಅವ್ರ ಶಕ್ತಿನ ಕುಂದಿಸೋದು, ಇಲ್ದಿರೋ ಹೇಳಿಕೆಗಳನ್ನ ಕೊಡೋದು, ಅವರು ಮಾನಸಿಕವಾಗಿ ಕುಂದಬೇಕು. ಇದನ್ನೇ ನೀವು ಮಾಡ್ಕೊಂಬಂದಿರೋದು ಅಷ್ಟೇ. ಯಾಕ್ರಿ 1990 ಆದಮೇಲೆ ಕಾಶ್ಮೀರದಲ್ಲಿ ಏನು ಮಾಡಿದ್ರಿ ನೀವು? ಏನು ಮಾಡಿದ್ರಿ ಹೇಳಿ? ಆ ಪಂಡಿತರಿಗೆ ಊರನ್ನೇ ಬಿಟ್ಟು ಓಡಿಸಿದ್ರಿ, ಅವ್ರನ್ನ ಕಾಶ್ಮೀರನ್ನೇ ಬಿಟ್ಟು ಓಡೋದ್ರು ಅವ್ರ ಪಾಪ. ಅಂಥ ಒಂದು ಪರಿಸ್ಥಿತಿಗೆ ನೀವು ಕಾಶ್ಮೀರನ ತಂದಿಟ್ರಲ್ಲ. ಇವತ್ತು ಆಗ್ತಿರೋ ಈ ಉಗ್ರವಾದ, ಈ ಟೆರರಿಸಮ್ಮು, ಅಲ್ಲಿ ಅಮಾಯಕರನ್ನ ಕೊಲ್ತಿರೋದು, ಇದಕ್ಕೆ ಕಾರಣ ನೀವು ಅಂತ ಅನ್ಸೋದಿಲ್ವ ಚಿದಂಬರಂ ಅವರೇ? ಹೇಳಿ, ಒಂದು ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಆ ಕಾಶ್ಮೀರದ ಪಂಡಿತರಿಗೆ ನೀವೇನು ಸುಮ್ಮನೆ ಹಿಂಸೆ ಕೊಟ್ರಾ? ನಿಮ್ಮ ಸರ್ಕಾರ ಏನು ಮಣ್ತಿತ್ತಿತ್ತ ಅವಾಗ? ಹೇಳಿ, ಯಾಕೆ ನೀವು ಅದನ್ನು ತಡಿಲಿಲ್ಲ? ನಿಮ್ಮದೇ ಸರ್ಕಾರ ಇತ್ತಲ್ಲ ಎರಡೂ ಕಡೆ. ಆ ಕಾಶ್ಮೀರದಲ್ಲಿದ್ದರಲ್ಲ ಆ ಹಿಂದೂ ಪಂಡಿತಗಳು, ಕಾಶ್ಮೀರ ಪಂಡಿತರು, ಆಮೇಲೆ ಅಲ್ಲಿದ್ದ ದಲಿತರು ಏನು ಮಾಡಿದ್ರಿ? ಅಲ್ಲಿನ ಜನ ಮೈಕ್ಗಳಲ್ಲಿ ಹಿಡ್ಕೊಂಡು ಅನೌನ್ಸ್ ಮಾಡ್ತಿದ್ರು. ಎಲ್ಲಿ? ಮಸೀದಿಗಳಲ್ಲಿ ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ತಿದ್ರು. ಏನಂತ? ಮನೇಲಿರೋ ಗಂಡಸರೆಲ್ಲ ಊರು ಬಿಟ್ಟು ಹೋಗಿ ಹೆಂಗಸರುಗಳನ್ನೆಲ್ಲ ಬಿಟ್ಬಿಟ್ಟು ಅಂತ. ಯಾಕೆ? ನಿಮ್ಮ ಕಿವಿಲಿ ಅವಾಗ ಏನೋ ತೂತುಗಳು ಬಿದ್ದಿತ್ತಾ? ತೂತುಗಳು ಬಿದ್ದಿತ್ತೇನ್ರಿ ನಿಮ್ಮ ಕಿವಿನಲ್ಲಿ? ಯಾಕೆ ಅದನ್ನು ತಡಿಲಿಲ್ಲ ನೀವು? ಯಾಕೆ ಅಂದರೆ ಬ್ರದರ್ಸ್, ವೋಟ್ ಬ್ಯಾಂಕ್ ಅಲ್ವಾ? ಇವತ್ತು ಬಂದ್ಬಿಟ್ಟು ನೀವು ಪ್ರಶ್ನೆಗಳನ್ನ ಮಾಡ್ತಾಯಿದ್ದೀರಿ ಅಲ್ವಾ? ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಲ್ಲ, ನೆನ್ನೆ ಕೊಟ್ಟಿದ್ದಾರಲ್ಲ ಸರಿಯಾಗೇನೆ. ಮತ್ತು ನಿಮ್ದೇನು ಪ್ರಶ್ನೆ? ಅಲ್ಲಿ ಅವತ್ತು ಪಹಲ್ಗಾಮಲ್ಲಿ ಆ ದಾಳಿ ಮಾಡಿದ ಉಗ್ರಗಾಮಿಗಳನ್ನ ನೀವು ಇನ್ನೂ ಹಿಡಿದಿಲ್ಲ. ಅದೇನು ಉದ್ದದಲ್ಲಿರೋ ಕೈ ಹಾಕಿದ ತಕ್ಷಣ ಹಿಡ್ಕೊಂಬಂದು ನಿಮ್ಗೆ ಕೊಟ್ಬಿಡೋಕ್ಕೆ? ನೆನ್ನೆ ಹೊಡೆದಾಕಿದ್ದಾರೆ, ಉತ್ತರ ಸಿಕ್ಕಿರ್ಬೇಕು ಅದಕ್ಕೂ ನಿಮಗೆ ಅಲ್ವಾ? ಒಟ್ಟಾರೆ ನಾನು ಹೇಳೋದೇನೆಂದರೆ, ಇವತ್ತು ದೇಶದಲ್ಲಿ ಏನು ಈ ಉಗ್ರಗಾಮಿಗಳ ಇಷ್ಟೊಂದು ಉಪಟಳ ಆಗ್ತಿದೆ ಅಂದರೆ ನಿಮ್ಮ ಬೇಜವಾಬ್ದಾರಿಯಿಂದ. ಹಿಂದೆ ನೀವೇನು ಬೇಜವಾಬ್ದಾರಿ ಕೆಲಸಗಳು ಮಾಡ್ಕೊಂಡು ಬಂದ್ರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ರಲ್ಲ, ಅವ್ರ ಮೇಲೆ ಯಾವುದೇ ಮಿಲಿಟರಿ ಆ್ಯಕ್ಷನ್ ಆಗೋದಕ್ಕೆ ನೀವು ಮಾಡಲೇ ಇಲ್ವಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ದೇಶದಲ್ಲಿ ಅಮಾಯಕರು ಉಗ್ರಗಾಮಿಗಳ ಗುಂಡುಗಳಿಗೆ ಬಲಿಯಾಗ್ತಿದ್ದಾರೆ. ಹೌದು, ಉಗ್ರಗಾಮಿಗಳ ಗುಂಡುಗಳಿಗೆ ಬಲಿಯಾಗ್ತಿದ್ದಾರೆ.
ಇದೆಲ್ಲ ನೀವು ಮಾಡಿದ ಪ್ರಪಗಂಡದಿಂದ ಆಗ್ತಿರೋದು. ನೀವು ಯಾವುದೇ ರೀತಿಯ ಕ್ರಮಗಳು ಜರುಗಿಸಿಲ್ಲ ಹಿಂದೆ. ನಿಮ್ಮದು ಬರೀ ಓಲೈಕೆ ಮಾಡಿಕೊಂಡು ಆ ಒಂದು ಧರ್ಮ ಇದೆಯಲ್ಲ, ಇಸ್ಲಾಂ ಧರ್ಮ, ಬರೀ ಆ ಮುಸಲ್ಮಾನರನ್ನ ಓಲೈಕೆ ಮಾಡೋದಕ್ಕೋಸ್ಕರ ನೀವು ಪಾಕಿಸ್ತಾನದ ಮೇಲೆ ಯಾವುದೇ ರೀತಿಯಾದಂತಹ ಆಕ್ಷನ್ಗಳಾಗಲಿಲ್ಲ. ಮತ್ತು ಗೋಗೊಯ್ ಅವರು ಇನ್ನೊಂದು ಕೇಳ್ತಾರೆ, ಹಾಗಾದರೆ ನೀವು ಯಾಕೆ POKನ ವಶಪಡಿಸ್ಕೊಳ್ಳೋಕ್ಕಾಗಲಿಲ್ಲ? ನಿಮಗೆ ಯಾರ ಮುಲಾಜಿಗೆ ಬಿದ್ದು ನೀವು ವಾರನ್ನು ನಿಲ್ಲಿಸ್ಬಿಟ್ಟು ಸೀಸ್ ಫೈರ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ. ಗೋಗೊಯ್ ಅವರೇ, 93,000 ಜನ ಪಾಕಿಸ್ತಾನದವ್ರನ್ನ ಸೈನಿಕರನ್ನ ವಾರ್ಫೀಸ್ನರಾಗಿ ಇಟ್ಕೊಂಡಿದ್ರಲ್ಲ, 3 ವರ್ಷ ಅವರಿಗೆ ನಮ್ಮ ದುಡ್ಡಲ್ಲಿ ಬಿಟ್ಟು ಊಟ ಹಾಕಿದ್ರಲ್ಲ, 3 ವರ್ಷ ಆದಮೇಲೆ ಹಂಗೆ ಬಿಟ್ಟು ಕಳಿಸಿದ್ರಲ್ಲ, ಅವತ್ತು ಯಾಕೆ ತಗೊಳಕ್ಕಾಗಲಿಲ್ಲ ನಿಮಗೆ? ಯಾಕ್ರಿ ತಗೊಳಕ್ಕಾಗಲಿಲ್ಲ? ನಿಮ್ಮದೇ ಸರ್ಕಾರ ಅಲ್ವಾ ಇದ್ದಿದ್ದು, ಯಾಕ್ರಿ ತಗೊಳ್ಳಿಲ್ಲ ನೀವು? 93,000 ಜನ ಹಿಡಿದುಕೊಂಡಿದ್ರಲ್ಲ ನೀವು, ನಮ್ಮ ಸೇನೆ ಅಲ್ಲಿವರೆಗೂ ಹೋಗಿತ್ತಲ್ಲ ಅವತ್ತು, ನೀವ್ಯಾಕೆ ತೊಗೊಳಕ್ಕಾಗಲಿಲ್ಲ POKನ? ಹೇಳಿ ನೋಡೋಣ. ಹೋಗಲಿ, ಈ POK ಅನ್ನೋ ಒಂದು ಪ್ರಪಗಂಡನ ಸೃಷ್ಟಿ ಮಾಡಿದ್ದೆ ನಿಮ್ಮ ಸರ್ಕಾರ ಅಲ್ವಾ? ಇದು ನಿಮ್ಮ ಆಳ್ವಿಕೆಯ ಫಲವಾಗಿ ಸಿಕ್ಕಿತ್ತಾನೆ ನಮಗಿದು POK. ನೀವು ಅದಕ್ಕೆ ಪರಿಹಾರ ಹುಡುಕಬೇಕಾಗಿತ್ತಲ್ಲ. 60 ವರ್ಷ ನೀವು ಈ ದೇಶದ ಆಳಿದ್ದು, 60 ವರ್ಷದಿಂದ ನೀವ್ಯಾಕೆ ತೊಗೊಳ್ಳಿಲ್ಲ ಹೇಳಿ? ತಗೊಳ್ಳೋ ಅಂಥ ಬೇಕಾದಷ್ಟು ಅವಕಾಶಗಳಿತ್ತಲ್ಲ, ಯಾಕೆ ನೀವು ತೊಗೊಂಡಿಲ್ಲ? ಇವತ್ತು ನೀವು ತೊಗೊಂಡಿಲ್ಲ ಅಂತ ಪ್ರಶ್ನೆ ಮಾಡೋದಾದರೆ ನೀವ್ಯಾಕೆ ತೊಗೊಂಡಿಲ್ಲ ಹೇಳಿ? ನೋಡಿ, ಪಹಲ್ಗಾಮ್ ಅಟ್ಯಾಕಲ್ಲಿ ಏನು ನಮ್ಮ ಸೇನೆ ಪಾಕಿಸ್ತಾನದವ್ರನ್ನ ಹೊಡೆದಾಕ ಬಂತಲ್ಲ ಹೋಗಿ ಉಗ್ರಗಾಮಿಗಳನ್ನ, ನಮ್ಮ ಸೇನೆ ಒಳಕ್ಕೆ ಹೋಗಿರಲಿಲ್ಲ. ಹೌದು, ನಮ್ಮ ಸೇನೆ ಒಳಕ್ಕೆ ಹೋಗಿರಲಿಲ್ಲ. ಮಿಸೈಲ್ಗಳನ್ನ ಕಳಿಸಿ ಅವ್ರ ಅಡಗುತಾಣಗಳನ್ನ ಹೊಡೆದಾಕಿದ್ದು, ಟೆರರಿಸ್ಟ್ಗಳನ್ನ ಕೊಂದಾಕಿದ್ದು. ಆದರೆ ಇಂದಿರಾ ಗಾಂಧಿ ಕಾಲದಲ್ಲಿ 93,000 ಜನ ಸೈನಿಕರನ್ನ ಹಿಡಿದುಕೊಂಡಿದ್ರಲ್ಲ, ಅವತ್ತು ಸೇನೆ ಒಳಗಡೆ ಹೋಗಿತ್ತು, ಭೂಸೇನೆ ಒಳಗಡೆ ಹೋಗಿತ್ತು ಯುದ್ಧ ಮಾಡ್ಕೊಂಡು. ಅಂಥ ಅವಕಾಶ ಸಿಕ್ಕಿದಾಗ ನೀವು POKನ ಬಿಟ್ಬಿಟ್ಟು ಇವತ್ತು ಬಂದ್ಬಿಟ್ಟು ಯಾಕೆ POK ತೊಗೊಂಡಿಲ್ಲ ಅಂತ ಕೇಳ್ತೀರಾ? ಮತ್ತು ನಿಮ್ಮದೇನು ನಾವು ಎಲ್ಲ ಥರದ ಸಪೋರ್ಟ್ ಮಾಡಿದ್ವಿ ಪ್ರೈಮ್ ಮಿನಿಸ್ಟರ್ಗೆ, ನೀವೇನು ಬೇಕಾದರೂ ಮಾಡಿ ನಾವು ನಿಮ್ಮ ಜೊತೆಲಿದ್ದೀವಿ ಅಂತ. ಇದು ಹಸಿ ಸುಳ್ಳೆ ಅಲ್ವಾ? ಒಂದು, ನೀವು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನೀವೇನಾದರೂ ಆಕ್ಷನ್ಗಳು ತೊಗೊಳ್ಳಿ, ನಾವು ನಿಮಗೆ ಸಪೋರ್ಟ್ ಆಗಿದ್ದೀವಿ, ಯುದ್ಧ ಬೇಕಾದರೂ ಮಾಡಿರಿ ಅಂತ ಪಾರ್ಲಿಮೆಂಟಲ್ಲಿ ಹೇಳ್ತೀರಿ. ಹೊರಗಡೆ ಬಂದು ನಿಮ್ಮ ಟ್ವಿಟರ್ ಖಾತೆಗಳಲ್ಲಿ ಕಂಡಿದ್ದ ಪೋಸ್ಟ್ಗಳನ್ನ ಹಾಕಂತೀರಿ. ಗಾಂಧೀಜಿ ಫೋಟೋ ಹಾಕ್ತೀರಿ, ಇಂದಿರಾ ಗಾಂಧಿ ಫೋಟೋ ಹಾಕ್ತೀರಿ, ನೆಹರು ಫೋಟೋ ಹಾಕ್ತೀರಿ, ನಮ್ಮದು ಶಾಂತಿದೂತ ದೇಶ ಅಂತ ಹೇಳ್ತೀರಿ. ನಿಮ್ಮ ಶಾಂತಿ ಅಂತ ಹೇಳಿ ನೀವು ಮಾಡಿದ್ರಲ್ಲ 60 ವರ್ಷ ಪ್ರಪಗಂಡಗಳು ಈ ದೇಶದಲ್ಲಿ, ಅದರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಅದರ ಪರಿಣಾಮ ಇವತ್ತು ಅಮಾಯಕ ಜನರು ಬಲಿ ತಗೊತಿದ್ದಾರೆ ಈ ಟೆರರಿಸ್ಟ್ಗಳು. ಮತ್ತು ನೀವು ಇದ್ದೀರಲ್ಲ ಕಾಂಗ್ರೆಸ್ನವರು, ನೀವು ಪಕ್ಕಾ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು. ನೀವು ಯಾವತ್ತೂ ಈ ದೇಶದ ಪರ ನಿಲ್ಲೋದೇ ಇಲ್ಲ. ನಿಮಗೆ ಏನು ಗೊತ್ತಾ, ನಿಮ್ಮದು ಒಂದು ಅಜೆಂಡಾ ಏನು ಗೊತ್ತಾ? ಈ ದೇಶ ಹಿಂದೂ ದೇಶವಾಗಿ ಉಳಿಬಾರ್ದು, ಇದು ನಿಮ್ಮ ಅಜೆಂಡಾ. ನೀವೇನು ನಮ್ಮ ಆಚಾರಗಳನ್ನ ವಿರೋಧ ಮಾಡ್ತೀರಿ, ನಮ್ಮ ಪೂಜಾ ಪದ್ಧತಿಗಳನ್ನ ವಿರೋಧ ಮಾಡ್ತೀರಿ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ವಿರೋಧ ಮಾಡ್ತೀರಿ. ರಾಮ ಮಂದಿರ ಕಟ್ಟಿದ್ದು ಪೂಜೆಗೆ ಬನ್ನಿ ಅಂದರೆ ಬರಲ್ಲ ನೀವು. ಅಂಥ ಅಯೋಗ್ಯರು ನೀವೇನು ಕಮ್ಮಿನ ನೀವು? ನಿಮಗೆ ಈ ದೇಶದ ಮೇಲಾಗಲಿ ಈ ಧರ್ಮದ ಮೇಲಾಗಲಿ ಒಂಚೂರು ಭಕ್ತಿ ಇಲ್ಲ ನಿಮಗೆ. ನಿಮಗೇನಿದ್ರು ನಿಮ್ಮದು ಪ್ರೀತಿ ವಿಶ್ವಾಸ ಇಲ್ಲ ನಿಮ್ಮ ಬ್ರದರ್ಸು. ಈ ದೇಶನ ಏನಾದರೂ ಮಾಡಿ ಇಸ್ಲಾಮೀಕರಣ ಮಾಡಿಬಿಡ್ಬೇಕು. ಅದನ್ನ ನೆಕ್ಕಿದ್ರಲ್ಲ ಒಂದು 500-600 ವರ್ಷ ಅವ್ರ ಬೂಟ್ನ, ನಿಮ್ದು ಅದೇ ಸಂಸ್ಕೃತಿ, ಆ ಬೂಟ್ ನೆಕ್ಬೇಕು ನೀವು. ನಿಮಗೆ ಇದು ಏನು ನಿಮಗೆ ಡೈನಾಸ್ಟಿನೇ ಬೇಕು, ನಿಮಗೆ ಈ ಡೆಮೋಕ್ರಸಿ ಎಲ್ಲ ನಿಮಗೆ ಅದರ ಮೇಲೆ ನಂಬಿಕೆನೇ ಇಲ್ಲ ನಿಮಗೆ. ಹೌದು, ನಿಮ್ಮ ನಂಬಿಕೆನೇ ಇಲ್ಲ ನಿಮಗೆ ಆ ನೆಹರು ಫ್ಯಾಮಿಲಿ, ಈ ನಕಲಿ ಗಾಂಧಿಗಳು, ನಿಮ್ಗೆ ಇವರೇ ಬೇಕು. ಹೌದು, ಇದರಿಂದನೇ ನೀವು ಇದೆಲ್ಲ ಮಾಡೋದು. ಇವತ್ತು ದೇಶ ಬದಲಾಗ್ತಿದೆ, ದೇಶ ಬದಲಾವಣೆ ಕಡೆ ಹೋಗ್ತಿದೆ. ನಿಮಗೆ ಈ ಬದಲಾವಣೆ ಬೇಕಾಗಿಲ್ಲ, ಈ ಅಭಿವೃದ್ಧಿ ಬೇಕಾಗಿಲ್ಲ. ನಿಮಗೇನಿದ್ರು ನೀವು ಹೇಳ್ದಂಗೆ ಕೇಳಬೇಕು, ನೀವು ಯಾರನ್ನ ನಿಲ್ಲಿಸ್ತೀರಿ ಅವ್ರು ಓಟ್ ಹಾಕಬೇಕು, ನೀವು ಅಲ್ಲಿ ಕೂತ್ಕೊಳ್ಬೇಕು ಸೀಟ್ ಮೇಲೆ, ಎಂಜಾಯ್ ಮಾಡಬೇಕು, ಅಧಿಕಾರನ ಅನುಭವಿಸ್ಬೇಕು. ಇಷ್ಟೇ ನಿಮ್ಮ ಉದ್ದೇಶ. ದೇಶದ ಅಭಿವೃದ್ಧಿ ಬೇಕಿಲ್ಲ ನಿಮಗೆ. ದೇಶದ ಜನ ಶ್ರೀಮಂತರಾಗಂಗಿಲ್ಲ, ಬಡವರಾಗೇ ಇರಬೇಕು. ಇದು ನಿಮ್ಮ ಅಜೆಂಡಾ. ಈ ಅಜೆಂಡಾಗೆ ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರ ಹಿಡಿದ ಮೇಲೆ ನಿಮ್ಗೆ ಈ ಅಜೆಂಡಾ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ. ಇದು ನೋಡಿ ನಿಮ್ಮದು ಸಮಸ್ಯೆ ಕಾಂಗ್ರೆಸ್ನವ್ರದ್ದು.
ನಿಮ್ಮ ಅಜೆಂಡಾಗೆ ಏಟು ಬೀಳ್ತಿದೆ ಈಗ. ನಿಮ್ಮ ಅಜೆಂಡಾ 40 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದೆ ಈಗ. ಏನಕ್ಕೆ ಅಂದರೆ ನಿಮಗೆ ದೇಣಿಗೆ ಬರ್ತಾ ಇಲ್ಲ, ಮನಿ ಇಲ್ಲ, ಯಾರೂ ಇನ್ವೆಸ್ಟ್ ಮಾಡ್ತಿಲ್ಲ ನಿಮ್ಮ ಮೇಲೆ. ಇದು ಪ್ರಾಬ್ಲಮ್ಮು. ಇನ್ವೆಸ್ಟರ್ಸಿಗೆ ಬಾಯಿ ಬಿಟ್ಕೊಂಡು ಕಾಯ್ತಿದ್ದೀರಾ, ನಿಮ್ಮ ಮೇಲೆ ದುಡ್ಡು ಹಾಕಕ್ಕೆ ರೆಡಿ ಇಲ್ಲ ಅವರು. ನಿಮ್ಮ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ತಿಲ್ಲ ಅಂದರೆ ಕಾಂಗ್ರೆಸ್ಸು ಲಂಗಡಗೋಡ ಆಗಿಬಿಟ್ಟಿದೆ, ಅದಕ್ಕೆ ಇನ್ವೆಸ್ಟ್ ಮಾಡ್ತಿಲ್ಲ. ಅದಕ್ಕೆ ನಿಮಗೆ ಮೈಯೆಲ್ಲ ಉರಿ, ಏನೋ ಕೆರೆದು ಉಣ್ಣಾಗ್ಬಿಟ್ಟಿದೆ ಈಗ. ಹಂಗಾಗ್ಬಿಟ್ಟಿದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರ ನೀವು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ BJP ಸರ್ಕಾರದ ಮೇಲೆ ಹಾಕೋದು, ನರೇಂದ್ರ ಮೋದಿ ಮಸಿ ಬಳಿಯೋದು. ಸುಮ್ಮನೆ ನೀವು ಪಾರ್ಲಿಮೆಂಟಲ್ಲಿ ಯಾವುದೂ ವಿಷಯ ಇತ್ತಲ್ಲ, ಹೊರಗಡೆ ಬಂತ ಮೀಡಿಯಾ ಮುಂದೆ ತಗೋ ಹೊಡಿ ಭಾಷಣಗಳು. ನಿಮ್ದು ಏನಾದರೂ ಸಮಸ್ಯೆಗಳಿದ್ರೆ ಪಾರ್ಲಿಮೆಂಟಲ್ಲಿ ಮಾತಾಡಿ, ಸೆಷನ್ ನಡೀತಿದೆ. ನೀವು ಅಲ್ಲೇನು ಅಯೋಗ್ಯರ ಪ್ರಶ್ನೆಗಳು ಕೇಳಿದಂಗೆ ಕೇಳ್ತೀರಾ ಅಲ್ಲಿ ಹೋಗಿ. ಯಾವುದಾದ್ರೂ ದೇಶದ ಬಗ್ಗೆ ಏನಾದರೂ ಕೇಳ್ತಿದ್ದೀರೇನ್ರಿ? ದೇಶದ ಅಭಿವೃದ್ಧಿ ಬಗ್ಗೆ ಏನಾದರೂ ನಿಮ್ಮ ಪ್ರಶ್ನೆಗಳಿದೆಯೇನ್ರಿ? ಇಲ್ಲ. ನಿಮಗೆ ಪಹಲ್ಗಾಮದು ಬೇಕೀಗ. ಬ್ರದರ್ಸ್ನ ಖುಷಿ ಪಡಿಸ್ಬೇಕು. ಯಾಕೆಂದರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಗಳಿದೆ. ಬ್ರದರ್ಸ್ನ ಖುಷಿ ಪಡಿಸ್ಬೇಕು, ಬ್ರದರ್ಸನ್ನ ಹಿಂದೆ ಕಟ್ಕೋಬೇಕು. ಆ ಕಾರಣಕ್ಕೋಸ್ಕರ ಈ ಥರದ ಪ್ರಶ್ನೆಗಳೆಲ್ಲ ಎತ್ತಿ ನಮ್ಮ ಸೈನಿಕರಿಗೆ, ನಮ್ಮ ಸೇನೆಗೆ ನೀವು ಅವಮಾನ ಮಾಡ್ತಾಯಿದ್ದೀರಾ. ನೀವು ಈ ಪ್ರಶ್ನೆಗಳು ಕೇಳೋದ್ರ ಮುಖಾಂತರ ನೀವು ಸೈನಿಕ ಅವಮಾನ ಮಾಡ್ತಿದ್ದೀರಿ. ಹೌದು. ಏನಕ್ಕೆ ಅಂದರೆ ಆ ಸೈನಿಕ ಎದೆಗುಂದದೆ ಹೋರಾಟ ಮಾಡ್ತಾನೆ, ಅಲ್ಲಿ ಅವನಿಗೆ ಅವಮಾನ ಮಾಡ್ತಿದ್ದೀರಿ ನೀವು. ಯಾಕೆಂದ್ರೆ ನಿಮ್ಮ ಮನೆ ಮಕ್ಳು ಯಾರು ಇಲ್ವಲ್ಲ ಸೇನೆಯಲ್ಲಿ. ಇದ್ದಿದ್ರೆ ಗೊತ್ತಾಗಿರೋದು ನನ್ನ ಮಗಂದು, ಇಲ್ವಲ್ಲ ಯಾರೂ. ಗೋಗೊಯ್ ಅವರೇ, ನೀವಿವತ್ತು ಏನು ನಮ್ಮ ದೇಶದ ಸೇನೆಯ ಮೇಲೆ ನೀವು ಅನುಮಾನ ಪಡ್ತಿದ್ದೀರಲ್ವಾ, ಅವ್ರ ಸಾಮರ್ಥ್ಯದ ಮೇಲೆ ನೀವು ಇವತ್ತು ಪ್ರಶ್ನೆ ಮಾಡ್ತಿದ್ದೀರಲ್ವಾ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸಿದೆ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮ ಮಕ್ಕಳು ವಯಸ್ಸಲ್ಲಿದ್ದರೆ ಯಾರನ್ನಾದರೂ ಒಬ್ಬನ ಸೇನೆಗೆ ಕಳಿಸ್ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಆವಾಗ ಈ ಸೇನೆ ತಾಕತ್ತೇನು, ಈ ಸೇನೆ ಎಷ್ಟು ನಿಷ್ಠುರವಾಗಿ ನಡ್ಕೊಳ್ಳುತ್ತೆ ವಿರೋಧಿಗಳು ಕಂಡಾಗ ಅನ್ನೋದನ್ನು ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ನೀವು ಯಾರು ಸೇನೆಯಲ್ಲಿ ನಿಮ್ಮ ಮಕ್ಕಳನ್ನ ಕಳಿಸಿಲ್ಲ, ನಿಮ್ಮ ಕುಟುಂಬದವ್ರನ್ನ ಕಳಿಸಿಲ್ಲ. ಏನಕ್ಕೆ ಅಂದರೆ ನಾನು ಹೇಳಿದ್ನಲ್ಲ ಆಗಲೇ, ನಿಮಗೆ ಸೇನೆಯೇ ಬೇಕಿರಲಿಲ್ಲ, ಸೈನ್ಯನೇ ಬೇಕಾಗಿಲ್ಲ ಈ ದೇಶಕ್ಕೆ ಅಂತ ಹೇಳಿದವ್ರು ನೀವು. ಅಂಥ ಮೂಢಾತ್ಮರು ನೀವು. ಇನ್ನು ನಿಮಗೆ ಇನ್ನು ಸೇನೆ ಬಗ್ಗೆ ಇನ್ನೇನು ಪಾಠ ಮಾಡೋದು, ಏನು ಪ್ರಯೋಜನ ಹೇಳಿ ಇಂಥ ಮೂಢಾತ್ಮರ ಮುಂದೆ? ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತು ಕೇಂದ್ರದಲ್ಲಿ ಒಂದು ಸದೃಢವಾದ ಸರ್ಕಾರ ಇದೆ. ಈ ದೇಶದ ಮೇಲೆ ಯಾವುದೇ ಮೂಲೆಯಲ್ಲಿ ಒಬ್ಬ ಟೆರರಿಸ್ಟು ಒಂದು ಬಾಂಬನ್ನು ಬ್ಲಾಸ್ಟ್ ಮಾಡಿದ್ರೆ, ಇವತ್ತಿನ ಸರ್ಕಾರ ಹೇಳ್ತಿದೆ, ಇವತ್ತಿನ ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ, ಇವತ್ತಿನ ಸೇನಾ ಮುಖ್ಯಸ್ಥರು ಹೇಳ್ತಿದ್ದಾರೆ, ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಒಂದೇ ಒಂದು ಬಾಂಬ್ ಸಿಡಿದ್ರೆ ನಾವು ಅದನ್ನು ಯುದ್ಧ ಅಂತ ಪರಿಗಣಿಸ್ತೀವಿ. ಅದನ್ನ ಯುದ್ಧ ಅಂತ ಪರಿಗಣಿಸಿ ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಪರೇಷನ್ ಸಿಂಧೂರ ನಿಂತಿಲ್ಲ, ಇದು ಬರೀ ಪಾಸ್ ಆಗಿದೆ ಅಷ್ಟೇ. ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ 3 ಜನ ಟೆರರಿಸ್ಟ್ಗಳು ಏನು ಈ ಪಹಲ್ಗಾಮಲ್ಲಿ ದಾಳಿ ಮಾಡಿದ್ರಲ್ಲ, ಅಮಾಯಕರನ್ನ ಕೊಂದಾಕಿದ್ರಲ್ಲ, ನಮ್ಮ ಹೆಣ್ಣು ಮಕ್ಕಳ ಸಿಂಧೂರನ್ನು ಅಳಿಸಿದ್ರಲ್ಲ, ಇವತ್ತು ಅವರ ರಕ್ತನ ಕುಡಿದಿದೆ, ಈ ಸೇನೆ ರಕ್ತನ ಕುಡಿದಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಪರೇಷನ್ ಸಿಂಧೂರ ನಿಂತಿಲ್ಲ, ಆಪರೇಷನ್ ಸಿಂಧೂರ ಚಾಲುನಲ್ಲಿದೆ. ಆಪರೇಷನ್ ಸಿಂಧೂರ ನಿರಂತರವಾಗಿ ನಡೀತಾ ಇರುತ್ತೆ. ಯಾರೇ ಈ ದೇಶದೊಳಕ್ಕೆ ಅಕ್ರಮವಾಗಿ ಟೆರರಿಸ್ಟ್ಗಳು ನುಗ್ಗುತ್ತಾರೆ, ಅವರನ್ನು ರಕ್ತ ಕುಡಿದೇ ಈ ಸೇನೆ ಬಿಡೋದಿಲ್ಲ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.